ತಾಲೂಕಿನ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಏಜೆಂಟ್ರಂತೆ ಕೆಲಸ ಮಾಡ್ತಾ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹವೆಸಗಿ ಹಿಂದುಳಿದ ವರ್ಗದ ರೈತರಿಗೆ ಬಡವರಿಗೆ ನ್ಯಾಯವನ್ನ ಕೊಡದ ಮಾಜಿ ಸಹಕಾರ ಸಚಿವ ಶಾಸಕ ಕೆಎನ್ ರಾಜಣ್ಣನವರೇ ನಮ್ಮ ಶಾಸಕರ ವಿರುದ್ಧ ಮಾತನಾಡಲು ಯಾವ ನೈತಿಕತೆ ಇದೆ ಎಂದು ಕಾಂಗ್ರೆಸ್ ಪಕ್ಷದ ಒಕ್ಕಲಿಗ ಜನಾಂಗದ ಮುಖಂಡರುಗಳು ಖಂಡಿಸಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷದ ಮಾಜಿ ಸಹಕಾರ ಸಚಿವ ಶಾಸಕ ಕೆಎನ್ ರಾಜಣ್ಣ ಅವರು ತಾಲೂಕಿನ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಕಪಿಮುಷ್ಟಿಯಿಂದ ಹೊರಬಂದು ಕಾಂಗ್ರೆಸ್ ಪಕ್ಷದ ರೈತರು ಬಡವರು ದೀನದಲಿತರಿಗೆ ಸಾಲ ಸೌಲಭ್ಯ ಒದಗಿಸಿ ಸಾಮಾಜಿಕ ನ್ಯಾಯದ ಮೂಲಕ ಸಹಾಯ ಮಾಡಲು ಚಿಂತನೆ ನಡೆಸಬೇಕಾಗಿದೆ. ತಾಲೂಕಿನಲ್ಲಿ ಸಹಕಾರ ಸಂಘಗಳು ಒಂದೇ ಕುಟುಂಬದ ಆಸ್ತಿಗಳಾಗಿವೆ. ಶಾಸಕ ಡಾ ರಂಗನಾಥ್ ಅವರು ಡಿಕೆ ಶಿವಕುಮಾರ್ ಅವರು ಸಂಬಂಧಿ ಎಂಬ ಉದ್ದೇಶದಿಂದ ಶಾಸಕರ ಬಗ್ಗೆ ಏಕವಚನದಲ್ಲಿ ಅವನ್ಯಾರು ಇವನ್ಯಾರು ಎಂದು ಮಾತನಾಡುವುದು ಅವರ ಹಿರಿತನದ ರಾಜಕಾರಣಕ್ಕೆ ಶೋಭೆ ತರುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರಾಗಿರುವ ನಿಮ್ಮ ವಿರುದ್ಧ ನಮ್ಮ ಶಾಸಕರು ಮಾತನಾಡಿಲ್ಲ. ತಾಲೂಕಿನಲ್ಲಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರು, ಪಿಎಲ್ಡಿ ಬ್ಯಾಂಕ್ ಹಾಗೂ ಟಿಎಪಿಎಂಎಸ್ ಅಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರಿಗೆ ರಾಜಣ್ಣ ಸಹಕಾರ ನೀಡುತ್ತಾ ಇರುವುದು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿರುವ ದ್ರೋಹವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಾಜೇಂದ್ರ ಅವರನ್ನ ಗೆಲ್ಲಿಸಲು ಶಾಸಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ತಾಲೂಕಿನಲ್ಲಿ ಶ್ರಮವಹಿಸಿದ್ದಾರೆ. ಮುಖಂಡರಾದ ಕೋಗಟ್ಟ ರಾಜಣ್ಣ ಮಾತನಾಡುತ್ತಾ ರೈತರಿಗೆ ಸಾಲ ಸೌಲಭ್ಯ ನೀಡಲು ಹೆಚ್ಚಿನ ಅನುದಾನ ಕೊಡದೆ ಅನ್ಯಾಯ ಮಾಡ್ತಾ ಇದ್ದಾರೆ ಎಂದು ಶಾಸಕರಲ್ಲಿ ತಿಳಿಸಿದೆ. ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದು ಇದರಲ್ಲಿ ಯಾವುದೇ ರಾಜಕೀಯದ ದುರುದ್ದೇಶದಿಂದ ಮಾತನಾಡಿರುವುದಿಲ್ಲ. ತಾಲೂಕಿನಲ್ಲಿ ನಿರ್ದೇಶಕರಾಗಿರುವ ಅವರು 6 ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ತಮಗೆ ಬೇಕಾದವರಿಗೆ ಷೇರುಗಳನ್ನು ಕೊಟ್ಟು ತಮ್ಮ ಕುಟುಂಬದವರಿಗೆ ವೋಟಿಂಗ್ ಪವರ್ ಕೊಟ್ಟು ಗೆಲ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಎಲ್ಲಾ ಜಾತಿಯ ರೈತರಿಗೆ ಅನುಕೂಲ ಮಾಡುವಂತಹ ಕೆಲಸಗಳನ್ನು ಮಾಡಬಹುದಾಗಿದೆ. ತಾಲೂಕಿನ ಸಹಕಾರ ಕ್ಷೇತ್ರ ಕುಟುಂಬ ರಾಜಕಾರಣವಾಗಿದೆ ಎಂದು ಆರೋಪಿಸಿದರು. ಮುಖಂಡರಾದ ಬೇಗೂರು ಮೂರ್ತಿ ಮಾತನಾಡುತ್ತಾ ಸಹಕಾರ ಸಂಘದ ಅಧಿಕಾರಿ ಡಿ ಶಿವಣ್ಣವರು ಹಾಗೂ ಡಿ ಕೃಷ್ಣಕುಮಾರ್ ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೇಗೂರಿನ ಹಾಲು ಒಕ್ಕೂಟ ಸೂಪರ್ ಸೀಡ್ ಮಾಡಲು ರಾಜಣ್ಣನವರ ಸಹಕಾರವಿದೆ ಎಂದು ದೂರಿದ್ದಾರೆ. ಈ ಸಂದರ್ಭದಲ್ಲಿ ಅಮೃತೂರು ವಿಎಸ್ಎಸ್ನ ಅಧ್ಯಕ್ಷ ಹರೀಶ್, ರಮ್ಯಾ ಬಾಬು, ಹಾಲು ವಕೀಲು ಸ್ವಾಮಿ, ರಮೇಶ್, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಶಿವರಾಮ, ಪಾಪಣ್ಣ, ನಾರಾಯಣ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, ಪ್ರಜಾಪವರ್ ಟಿವಿ, ಕುಣಿಗಲ್. ರೈತರಿಗೆ ಸಾಲ ಕೊಡಿ ಅಂತ ಕೇಳಿದ್ರೆ ನಮ್ಮ ಶಾಸಕರು ಸದನದಲ್ಲಿ ರಾಜಣ್ಣವರು ಜಾತಿ ಉಪಯೋಗಿಸುವಂಥದ್ದು ಏನು ಅವಶ್ಯಕತೆ ಇರ್ತಲ್ಲಿ ಅದೆಷ್ಟು ಸೂಕ್ತ? ಡಿಸಿಸಿ ಬ್ಯಾಂಕು ಜಾತಿ ಮೇಲೆ ಏನಾದ್ರು ಸಾಲ ಕೊಡ್ತದ? ರೈತರು ಪಾಣಿ ನೋಡಿಕೊಂಡು ಪಾಣಿ ತಗೊಂಡು ಸಾಲ ಕೊಡ್ತದೆ. ಆಯ್ತು, ಅವ್ರು ಹೇಳೋದು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ಅದು ಎಸ್ಟಿಗಳಿಗೆ ಪಾಣಿ ಇಲ್ದವರಿಗೆ ಸಾಲ ಕೊಡೋಕೆ ಅವಕಾಶ ಇಲ್ಲ. ಪಾಣಿನೇ ಮುಖ್ಯ ಕ್ರೈಟೇರಿಯಾ. ಯಾರಿದ್ರು ಪಾಣಿ ಕೊಟ್ಟು ಡಿಸಿಸಿ ಬ್ಯಾಂಕ್ ಕೆಸಿಸಿ ಲೋನ್ ತಗೋಬೇಕು. ಅದನ್ನ ಬಿಟ್ಬಿಟ್ಟು ನೀವು ವಕೀಲರನ್ನ ತಗೊಂಡು ವಕೀಲರವರೇ ಕೊಡಕ್ ಬರಲ್ಲ ಅನ್ನೋ ಥರ ನಮ್ಮ ರಾಜಣ್ಣವರು ಹೇಳೋದು ಎಷ್ಟು ಸೂಕ್ತ? ಇದು ಎಲ್ಲಿಗೆ ತಗೊಂಡೋಯ್ತಾವ್ರೆ ನಮ್ಮ ವ್ಯವಸ್ಥೆನ? ಇದಂತೂ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಗಂಗಣ್ಣವರು ದಂಗೆ ಹೇಳ್ತೀವಿ ಅಂತ ಹೇಳೋ ವಿಚಾರ, ದಂಗೆ ಹೇಳೋಂಥ ವಿಚಾರ ಏನು ನಡೆದಿದೆ ಅಂತಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮಗೂ ನಮ್ಮ ಸ್ನೇಹಿತರಿಗೂ ಆಗ್ತದೆ. ನಿಮ್ಗೇನಾದ್ರು ಆ MLA ಅವರು ಆ ಥರ ಏನಾರು ಅಂದಿರ ಅಂತ ನೀವಾದರೂ ನಮಗೆ ಹೇಳಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಮುಂದಿನ ದಿವಸದಲ್ಲಿ ಈಗ ಹೆಂಗಾಗೋಗಿದೆ ಅಂತಂದರೆ, ನಾವು ನಮ್ಮ ಕುಣಗಲ್ ತಾಲೂಕಿನ ಡಿಸಿಸಿ ಬ್ಯಾಂಕ್ ವಿಚಾರ ಮಾತಾಡಿದ್ರೆ ನೇರವಾಗಿ ರಾಜಣ್ಣವ್ರು ಬರ್ತಾರೆ. ಈಗ ರಾಜಣ್ಣವ್ರು ಕುಣಗಲ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಅವರೇ, ಕುಣಗಲ್ ಸಂಬಂಧಪಟ್ಟಂಗೆಲ್ಲ ಅವರೇ ಉಸ್ತುವಾರಿ ತಗೊಂಡಾರ. ನಮ್ಗೆ ಅನುಮಾನ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರೇನು ಶಿವಣ್ಣವ್ರವರೇ, ಅವ್ರು ಅಷ್ಟೊಂದು ಅಸಮರ್ಥರಾಗ್ಬಿಟ್ಟವ್ರ ಇಲ್ಲ ಕೊಡ್ಸೋಕ್ಕಾಗ್ತಾ ಇಲ್ವ ಅಂತ ನಮಗೆ ಅದನ್ನು ಹೇಳ್ತಾರೆ. ಈಗ ಇವರೊತ್ತಿಗೆ ನಮ್ಮ ಶಿವಣ್ಣ ರಾಜೀನಾಮೆ ಕೊಟ್ಟು ಕುಣಗುಲ್ ಏನೇ ವಿಚಾರ ಇದ್ರು ರಾಜಣ್ಣವ್ರನ್ನೇ ನೇರವಾಗಿ ಕೇಳಬಂದು ನಾವು ಅವ್ರನ್ನೇ ಹೋಗಿ ಕೇಳೋಣ. ಯಾಕಂದ್ರೆ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಕೇಳ್ದಂಗೆ ರಾಜಣ್ಣ ಕುಣಗುಲ್ ವಿಚಾರನೂ ಅವ್ರನ್ನೇ ಕೇಳೋದು. ನಮ್ಮಲ್ಲೊಬ್ರು ನಿರ್ದೇಶಕರವ್ರೆ. ಇವ್ರನ್ನ ನಾವು ಕೇಳಿ ಸದನದಲ್ಲಿ ಇವ್ರು ತೊಂದರೆ ಮಾಡ್ತಾವ್ರೆ ನಮಗೆ. ಇವರು ಶಿವಣ್ಣ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ನಮಗೆ ತೊಂದರೆ ಮಾಡ್ತಾವ್ರೆ. ಚುನಾವಣೆ ಜಾನಗಿರಿ ಚುನಾವಣೆ ಮಾಡಕ್ ಬಿಡ್ತಾ ಇಲ್ಲ. ಸೊಸೈಟಿನೇ ಇಲ್ದಲೇ ಇರತಕ್ಕಂಥ ಕಂಟಳ್ಳಿ, ಅಮೃತೂರು ಹೋಬಳಿ ಕಂಟಳ್ಳಿ ಒಂದು ವೋಟಿಂಗ್ ಪವರ್, ಅವ್ರ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ವೋಟಿಂಗ್ ಪವರ್ ತಗೊಂಡು ನೀವು ಒಂದ್ಸಲ ನಿಮ್ಗೆ ಯಾರೋ ಇನ್ನೊಬ್ರು ಹೇಳ್ತಾರೋ ನೀವು ಒಂದ್ಸಲ ಬೇಕಾದ್ರೆ ಮಾಹಿತಿ ತಗೊಳ್ಳಿ. ಸೊಸೈಟಿ ಇಲ್ಲ, ಅದಕ್ಕೊಂದು ಕಟ್ಟಡ ಇಲ್ಲ, ಅದಕ್ಕೊಂದು ನೌಕರ ವರ್ಗ ಇಲ್ಲ, ಏನೂ ಇಲ್ಲ. ವೋಟಿಂಗ್ ಪವರ್ ಮತ್ತೆ ಡಿಸಿಸಿ ಬ್ಯಾಂಕ್ ವೋಟ್ ಹಾಕಕ್ಕೆ ಅವ್ರು ಬರ್ತಾರೆ. ನಾವು ಶಿವಣ್ಣ ಅವರು ನಮಗೆ ತೊಂದರೆ ಮಾಡ್ತಾವ್ರೆ. ನೀವು ನೇರವಾಗಿ ಇಡೀ
ಮಧುಗಿರಿ ಹೋಬಳಿ ಮಧುಗಿರಿ ತಾಲೂಕಿನ ಎಲ್ಲ ಮುಖಂಡರು TAPSMS ಅಧ್ಯಕ್ಷರು, ಮಧುಗಿರಿ TAPSMS ಅಧ್ಯಕ್ಷರು, ನಮ್ಮ ಗಂಗಣ್ಣವರು ಇದ್ದದ್ದು ಮಹಾಮಂಡಲ ಮಾರಾಟ ಮಹಾಮಂಡಲದ ಅವರು ಅಧ್ಯಕ್ಷರಾದ್ರು, ಅವರು ಇಡೀ ಮಧುಗಿರಿ ತಾಲೂಕು ಸೇರಿಕೊಂಡು ರಾಜಣ್ಣ ಅವರು ನಮ್ಮನ್ನ ಬೈತೀರ, ಕುಣಗಲ್ ತಾಲೂಕು ಶಾಸಕರನ್ನ, ಕುಣಗಲ್ ತಾಲೂಕು ರೈತರನ್ನ ಅಂತಂದ್ರೆ ನಮ್ಮ ಶಿವಣ್ಣ ಅವ್ರು ಏನಕ್ಕೆ ಬೇಕು? ಇವ್ರು ನಿರ್ದೇಶಕರಾಗಿ ರಾಜಣ್ಣ ಅವ್ರಿಗೆ ಬಹುಪರಾಕ ಔಚಿತ್ಯ ಆದ್ರೇನು ಅದನ್ನು ಇವರೇ ತಗೊಂಡ್ಬಿಟ್ರೆ. ಎರಡು ಕುಣಗಲ್ಗೂ ಅವರೇ ನಿರ್ದೇಶಕರು, DCC ಜಿಲ್ಲಾ DCC ಬ್ಯಾಂಕ್ ಅವರೇ ಅಧ್ಯಕ್ಷರು ಅಂತ ಅನ್ಕೊಂಡ್ಬಿಟ್ರೆ ನಾವು ಸುಮ್ಮನೆ ರೈತರು ಕೇಳೋದೇ ಬೇಡ. ಅದು ನಮ್ಮವರು ನಮ್ಮ ಪಕ್ಷದ ಸಚಿವರು, ಮಾಜಿ ಸಚಿವರು, DCC ಅವರು ಕೇಳೋದೇ ಬೇಡ, ರೈತರಿಗೂ ಲೋನ್ ಕೊಡೋದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಬೆಳಗ್ಗೆ ಎದ್ದು ನಮ್ಮ ಕಾಂಗ್ರೆಸ್ ವಿರುದ್ಧ ಶಿವಣ್ಣ ಹೋರಾಟ ಮಾಡಿಕೊಂಡು ನಮ್ಮವ್ರನ್ನ ಏನೋ ನಮ್ಮ ಪಕ್ಷದವ್ರನ್ನ ಅಧ್ಯಕ್ಷರು ಏನೋ ಸೊಸೈಟಿಗಳು ಅವ್ರಿಗೆ ತೊಂದರೆ ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ. ಆ ರಾಜಕಾರಣ ಮಾಡೋದನ್ನ ನಾವು ಕ್ವಶನ್ ಮಾಡಿದ್ರೆ ಶಿವಣ್ಣ ರಾಜಕಾರಣ ಮಾಡೋದು, ನೀವು ಇಷ್ಟೊಂದು ನೇರವಾಗಿ ನಮ್ಮನ್ನ ತಾಲೂಕಿನ ಶಾಸಕರು 2 ಲಕ್ಷ ಮತದಾರರು ಶಾಸಕರು ತಳ ಕಾಂಗ್ರೆಸ್ ಆಮೇಲೆ ಗೆದ್ದವ್ರೆ, ನಮ್ಮನ್ನು ಸೇರಿಸ್ಕೊಂಡು ಜಾತಿ ಜೊತೆಗೆ ಶಾಸಕರ ಜೊತೆಗೆ ನಮ್ಮ ಕುಣಗಲ್ ತಾಲೂಕಿಗೂ ಅವಮಾನ ಮಾಡ್ತಾರೆ. ಅವನ ಯಾರು ಕೇಳಕ್ಕೆ, ನಮ್ಮನ್ನು ಕೇಳ್ದಂಗೆ ಆಯ್ತು, ನೀವು ಯಾವನ ಕೇಳಕ್ಕೆ ಏನಂತಾರ. ಇನ್ನೊಂದು ಅವರು ನಮ್ದು ಡೆಪಾಸಿಟ್ ಮನಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ನಬಾರ್ಡಿಂದ 3,500 ಕೋಟಿ ಇಷ್ಟು ಬರಬೇಕು, ಇಷ್ಟು ಕೋಟಿ ಕೊಡಬೇಕು, ನೀವು ಮಧುಗಿರಿ ಕೊಟ್ಬಿಟ್ಟಿದ್ರಿಂದ ಇವ್ರು ಟಿಕೆಟ್ ಟಿಪ್ಪಣಿ ಮಾಡ್ಬೇಕು. ನಾವೇ ಮಧುಗಿರಿ ಕೊಟ್ಟಿರೋದ ನಮ್ಮ ಶಾಸಕರು ನಮ್ಮ ಬ್ಲಾಕ್ ಅಧ್ಯಕ್ಷ ಹೇಳ್ದಂಗೆ ಇಲ್ಲ, ಈಗ ಎಷ್ಟು ಕೊಟ್ಟಿದ್ರೆ ಇನ್ನೂ ಡಬಲ್ ಕೊಡ್ತೀರಾ ಕೊಡಿ, ಅಲ್ಲಿ ರೈತರಿಗೂ ಒಳ್ಳೇದಾಗಲಿ. ನಮ್ಮ ಶಾಸಕರನ್ನು ಮಧುಗಿರಿಗೆ ನೀವು ಯಾಕೆ ಕೊಟ್ಟಿದ್ದೀರಾ ಅಂತಲೂ ಕೇಳಿಲ್ಲ, ಇನ್ನೊಂದು 10 ಪಟ್ಟು ಕೊಡಿ, ಅಲ್ಲಿ ಬಡವರಿರ್ತಕ್ಕಂಥ ರೈತರುಗಳಿಗೆ ಸಹಾಯ ಮಾಡಿ. ನಾವು ನಮ್ಮ ತಾಲೂಕಿನ ಬಡ ರೈತರುಗಳಿಗೆ ಸಹಾಯ ಮಾಡಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಹೇಳಿದ್ರು. ಆಮೇಲೆ ನಮ್ಮ ಗಂಗಣ್ಣ ಅವನು ನಮ್ಮ ಸ್ನೇಹಿತ, ನಾನು ನಿನ್ನೆ ಮಾತಾಡಿದ, ನಾನು ನಿನ್ನೆ 2-3 ಸಲ ಫೋನ್ ಮಾಡಿದೆ, ಯಾಕಪ್ಪ ನಿಮ್ಮ ತಾಲೂಕಿನ ಬಗ್ಗೆ ಏನೋ ಮಾತಾಡಿದ್ರಪ್ಪ. ಅವನು ನಾವೆಲ್ಲ ವ್ಯಾಸಂಗ ಮಾಡ್ತಿದ್ದಾಗ ನನಗೆ ಅವನು 1 ವರ್ಷ ಜೂನಿಯರು, ಸುಮ್ಮನೆ ಕೇವಲವಾಗೆಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಕಣಪ್ಪ, ನಮ್ಮ ಶಾಸಕರು ಯಾವುದೇ ರೀತಿ ನಿಮ್ಮನ್ನ ಅವಹೇಳನ ಮಾಡಿಲ್ಲ ಅಂತ. ಅದರಿಂದ ಈಗ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಇವತ್ತು ಬೆಳಗಾಮಲ್ಲಿದ್ದೆ, ನಮ್ಮ ಶಾಸಕರು ಏನು ಹೇಳಿದ್ರು, ನಮ್ಮ ಕುಣಿಗಲ್ನಲ್ಲಿ 2 ಲಕ್ಷ ರೈತರಿದ್ದಾರೆ, ನಮ್ಮ ರೈತರುಗಳಿಗೆ ಯಾರು ಸಹಕಾರ ಇಲಾಖೆಯಿಂದ, ಯಾಕೆಂದರೆ ನಾನು ಸಹ ಒಬ್ಬ ಕೃಷಿ ಪತ್ತಿ ಸಹಕಾರ ಮೆಂಬರ್ ಆಗಿ ಹೇಳ್ತಾ ಇದ್ದೀನಿ, ಲೋನ್ ಕೊಡ್ತಾ ಇಲ್ಲ. ಇದು ನಮಗೆ ಎಲ್ಲೋ ಒಂಥರ ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಇದನ್ನ ಸರಿಪಡಿಸಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯ ಅವರು ಕೇಳ್ಕೊಳ್ತಾ ಇದ್ದೀನಿ ಅಂತ ಕೇಳಿದ್ರು ಅಷ್ಟೇ. ಯಾವುದಲ್ಲಿ ರಾಜಣ್ಣವರ ಹೆಸರೇ ಆಗಲಿ ಅಥವಾ ಶಿವಣ್ಣವರ ಹೆಸರೇ ಆಗಲಿ, ಯಾರ ಹೆಸರನ್ನು ಅಲ್ಲಿ ಸಂಭಾಷಣೆ. ಅದಕ್ಕೆ ಬಂದಾದಮೇಲೆ ಸಿದ್ದರಾಮಯ್ಯವರು ಸಹ ರಂಗನಾಥ್ ಬನ್ನಿ ಅಂತ ಹೇಳಿ, ನಾನು ನಿಮ್ಮ ಕೆಲಸ ಮಾಡಿಕೊಡ್ತೀನಿ, ನೀನು ತಲೆ ಕೆಡಿಸ್ಕೋಬೇಡ, ಯಾರ ಬಗ್ಗೆನೂ ಇದಾಗಬೇಡ, ನಾನು ನಿನ್ನ ಕೆಲಸ ಮಾಡಿಕೊಡ್ತೀನಿ, ನಿಮಗೆ ರೈತರಿಗೆ ಸಹಾಯ ಮಾಡೋಣ ಅಂತ ಹೇಳಿದ್ದಾರೆ. ಅವತ್ತು ನಾನು ಅಲ್ಲೇ ಇದ್ದೆ. ಆದರೆ ಯಾವಾಗಲೂ ಒಂದು ಪಾರ್ಟಿ ಡಿನ್ನರ್ ಪಾರ್ಟಿ ಆದಮೇಲೆ ಈಚೆ ಬಂದಮೇಲೆ ನಮ್ಮ ರಾಜಣ್ಣವ್ರನ್ನ ಪತ್ರಿಕಾ ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ಹೀಗೆ ಡಾಕ್ಟರ್ ರಂಗನಾಥ್ ಅವರು ಮಧುಗಿರಿಗೆ ಜಾಸ್ತಿ ದುಡ್ಡು ಕೊಡ್ತೀರ ಅಂತ ಕೇಳ್ತಾರೆ. ಅವನ್ಯಾರು ಕೇಳೋಕ್ಕೆ, ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ಅಂದರೆ ಏಕವಚನದಲ್ಲಿ ಅವಹೇಳನ ಮಾಡ್ತಾರೆ. ಒಬ್ಬ ಶಾಸಕರು ಏನು ಅಂದರೆ, ಅವರು ಯಾರೇ ಆಗಲಿ ಒಂದು ಸ್ಥಾನಕ್ಕೆ ಬೆಲೆ ಕೊಡಬೇಕು, ಅವರು ಯಾರೇ ಆಗಲಿ ಸ್ಥಾನಕ್ಕೆ ಬೆಲೆ ಕೊಟ್ಟಾಗ ಮಾತ್ರನೇ ಅವರು ಮನುಷ್ಯತ್ವ ಅನ್ನೋದು ಹೇಳ್ತಾರೆ. ಆದರೆ ಅವ್ರು ಬೆಲೆ ಕೊಡ್ತಾರೆ ಏಕವಚನ ಅವನ್ಯಾರು ಇವನ್ಯಾರು ಅಂತ ಮಾತಾಡಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಅದೇ ರೀತಿ ನಾನು ಇನ್ನೊಂದು ಮಾತಾಡ್ತೀನಿ, ಕುಣಿಗಲ್ನಲ್ಲಿ ನಮ್ಮ ಸಹಕಾರ ಕ್ಷೇತ್ರ ಏನಿದೆಯೋ, ಶಿವಣ್ಣವರು ಅಧ್ಯಕ್ಷರಾಗಿದ್ದಾರೆ. ಸುಮಾರು 6 ಬಾರಿಯಿಂದನೂ 7 ಬಾರಿಯಿಂದ ಅಧ್ಯಕ್ಷ ಆಗಿ ಬರ್ತಾ ಇದ್ದಾರೆ. ನಾವು ತಿಳಿದಾಗೆ ಇವಾಗ ಯಡಿಯೂರಲ್ಲೇ ಸಾಲ ಕೊಡ್ತಾ ಇಲ್ಲ, 1 ವರ್ಷ ಆಯಿತು, ಇದುವರೆಗೂ 1 ರೂಪಾಯಿ ಸಾಲ ಕೊಟ್ಟಿಲ್ಲ ಯಡಿಯೂರು ಸೊಸೈಟಿಗೆ, ಎಲ್ಲೂ ಕೊಡ್ತಾ ಇಲ್ಲ. ಆಮೇಲೆ TAPSMS ಸುಮಾರು 5-6 ಕೋಟಿ ದುಡ್ಡಿದೆಯಂತೆ, ಅದರಿಂದಲೂ ಸಹ ಯಾರಿಗೂ ಸಹಾಯ ಆಗ್ತಾ ಇಲ್ಲ. ದಯವಿಟ್ಟು ನಾವು ಶಿವಣ್ಣವರಲ್ಲಿ ಒಂದು ಮಾತು ಕೇಳ್ತಾ ಇದ್ದೀವಿ, ಡೈರೆಕ್ಟರ್ ಆದಂಥ ನಮ್ಮ ಕುಣಿಗಲ್, ನೀವು ಇದು ರೈತರದ್ದು ಸಹಕಾರ ಸಂಘ ಪಕ್ಷಾತೀತವಾಗಿ, ಯಾಕೆಂದರೆ ಎಲ್ಲರಿಗೂ ಕೊಡಬೇಕು. ರೈತರೇನು ಇವರು ಕಾಂಗ್ರೆಸ್ಸು, ಇವರು BJP ದಳ ಅಂದರೆ ಎಲ್ಲರಿಗೂ ಸಾಲ ಕೊಡಬೇಕು. ನೀವು ಆದ್ದರಿಂದ ರಾಜಣ್ಣವ್ರ ಹತ್ರ ಡಿಸ್ಕಸ್ ಮಾಡಿ, ನೀವು 5-6 ಸರಿಯಿಂದ ಡೈರೆಕ್ಟರ್ ಆಗಿದ್ದೀರಾ, ಅವ್ರ ಹತ್ರ ಇಲ್ಲ ನಮ್ಮ ಕುಣಿಗಲ್ ತಾಲೂಕಲ್ಲಿ ಅನ್ಯಾಯ ಆಗ್ತಾ ಇದೆ, ಕುಣಿಗಲ್ ರೈತರು ನಾವೆಲ್ಲರೂ ಮಾಡಿ ಸಹಾಯ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅವರು ಸಹ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನೀವು ಧ್ವನಿ ಎತ್ತಬೇಕಲ್ಲ. ಏನು ರಾಜಣ್ಣವ್ರು ಹೇಳ್ತಾರೋ ಅದಕ್ಕೆಲ್ಲ ನೀವು ಹೂಗೊಟ್ಕೊಂಡು ಸುಮ್ಮನೆ ಬಂದು ನಮ್ಮ ಸಹಕಾರ ಸಂಘದಲ್ಲಿ ಏನೂ ಉನ್ನತ ಹುದ್ದೆಗೆ ತಗೊಂಡೋಗ್ತಾನೆ, ಯಾರಿಗೂ ಸಹಾಯ ಮಾಡ್ತಾನೆ. ನಾನು ರಾಮಯ್ಯನಾರ ಹೇಳ್ದಂಗೆ ಮಾಗಡಿ ತಾಲೂಕಲ್ಲಿ ಒಬ್ಬರು 5 ಲಕ್ಷ 10 ಲಕ್ಷ ಸಾಲ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ 25,000 ಮೇಲೆ ಕೊಟ್ಟೇ ಇಲ್ಲ, ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ. ಪಾಣಿ ತೊಗೊಂಡ್ರೆ ದುಡ್ಡಿಲ್ಲ ಅಂದಮೇಲೆ ರಿನ್ಯೂವಲ್ ಮಾಡೋದು. ಆಮೇಲೆ ಮೊನ್ನೆ ನಮ್ಮ ಕೊಡಿ ಆಟ ಆಡಿಸಿ ರಿನ್ಯೂವಲ್ 2 ತಿಂಗಳಿಂದಲೇ ರಿನ್ಯೂವಲ್ ಆಗಬೇಕಾಯ್ತು, ರಿನ್ಯೂವಲ್ ಮಾಡಿಲ್ಲ. ನಿನ್ನೆನೋ ರಿನ್ಯೂವಲ್ ಮಾಡಿದ್ದಾರೆ, ಅದು ರಾಜಣ್ಣವರು ಡೈರೆಕ್ಟ್ ಏನು ಕೇಳಲ್ಲ, ರಾಜಣ್ಣವ್ರು ಹೇಳಿದ ಮೇಲೆ ನಿನ್ನೆ ರಿನ್ಯೂವಲ್ ಮಾಡಿದ್ದಾರೆ. ಅದೇ ರೀತಿ ಇನ್ನು ಜಮ್ನಲ್ಲಿದ್ದು ರಿನ್ಯೂವಲ್ ಆಗಿಲ್ಲ,
ಇವರು ಯಾವುದೂ ರಿನ್ಯೂವಲ್ ಮಾಡ್ತಾರ. ರಿನ್ಯೂವಲ್ ರೈತರಿಗೆ ದುಡ್ಡು ಕಟ್ಟಿ ಅಂದರೆ ಇವಾಗ ಎಲ್ಲಿಂದ ದುಡ್ಡು ಕಟ್ತಾರೆ? ಆದ್ದರಿಂದ ದಯವಿಟ್ಟು ಶಿವಣ್ಣವರಾಗಿರ್ಬೋದು ಅಥವಾ ರಾಜಣ್ಣವರಾಗಿರ್ಬೋದು ಇದನ್ನು ಸರಿಪಡಿಸಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ರೈತರಿಗೂ ಸಹಾಯ ಮಾಡಬೇಕು ಅಂತ ಕೇಳ್ಕೊತೇನೆ. ಒಂದು